ಹಲೋ ಎವ್ರಿವನ್, ನಾವಿವತ್ತು VLHK ಸಾಲ್ಟ್ ಮೈನ್ಗೆ ಹೋಗ್ತಾ ಇದ್ದೀವಿ. ಇದು ಪೋಲ್ಯಾಂಡ್ ಕ್ರಾಕೋನಲ್ಲಿದೆ. ಸೊ ನಾನು ನಿಮಗೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ಸಾಲ್ಟ್ ಮೈನ್ ಅಂದರೆ ಏನು ಅಂತ. ಫಸ್ಟ್ ನಾವು ಟಿಕೆಟ್ ಕೌಂಟರ್ಗೆ ಹೋದ್ವಿ. ಇಲ್ಲಿಂದ ನೋಡ್ತಿರ್ಬೋದು, ಇದೇ ಟಿಕೆಟ್ ಕೌಂಟರ್. ಆ್ಯಂಡ್ ನಾವು 4 ಜನ ಫ್ರೆಂಡ್ಸ್ ಹೋಗಿದ್ರಿಂದ 4 ಟಿಕೆಟ್ಸ್ ತೊಗೊಂಡ್ವಿ. ಆ್ಯಂಡ್ ಟಿಕೆಟ್ಸ್ ತೊಗೊಂಡು ಓಕೆ ಎಂಟರ್ ಆಗೋಣ ಅಂದರೆ ಇಷ್ಟೊಂದು ಲೈನ್ಸ್ ಇದ್ವು. ಇದು ಏನಕ್ಕಪ್ಪ ಇಷ್ಟೊಂದು ಲೈನ್ಸ್ ಅಂತ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋದೆ. ಆವಾಗ ಗೊತ್ತಾಯಿತು ನನಗೆ, ಓಕೆ ಇದು ಡಿಫ್ರೆಂಟ್ ಕಂಟ್ರಿ ಸ್ಪೀಕಿಂಗ್ ಪೀಪಲ್ಸ್ಗೆ ಅಂತಲೇ ಲೈನ್ಸ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಫ್ರೆಂಚ್, ಸ್ಪೇನ್ ಈ ಥರ. ಸೊ ಓಕೆ ನಾವು ಇಂಗ್ಲೀಷ್ ಸ್ಪೀಕಿಂಗ್ ಲೈನಲ್ಲಿ ಹೋದ್ವಿ. ಈಗ ನೀವೇನು ನೋಡ್ತಿದ್ದೀರಾ, ಇದೇ ಎಂಟ್ರೆನ್ಸ್ ಆಫ್ ದ ಸಾಲ್ಟ್ ಮೈನ್ ಆ್ಯಂಡ್ ಇಟ್ಸ್ ಮೀ. ಓಕೆ, ಇವಾಗ ನೀವು ಏನು ನೋಡ್ತಿದ್ದೀರ ಮುಂದೆ ಬ್ಲ್ಯಾಕ್ ಕಲರ್ ಟೋಪಿ ಹಾಕ್ಕೊಂಡಿರೋದು, ಇವರೇ ನಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್. ಸೊ ಇದು ಸಾಲ್ಟ್ ಮೈನ್ ಬಂದುಬಿಟ್ಟು ಅಂಡರ್ ಗ್ರೌಂಡಲ್ಲಿದೆ, ವಿಚ್ ಇಸ್ 135 ಮೀಟರ್ ಡೀಪ್. 135 ಮೀಟರ್ ಡೀಪ್ ಆ್ಯಂಡ್ 300 ಕಿಲೋಮೀಟರ್ವರೆಗೂ ಸ್ಪ್ರೆಡ್ ಆಗಿದೆ ಇದು. ಸೊ ಬಟ್ ಇವತ್ತು ನಾವು ಹೋಗ್ತಿರೋದು ಜಸ್ಟ್ 1% ಆಫ್ ದಿ ಮೈನ್, ಅಂದರೆ 3 ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತೀವಿ. ಸೊ ಇದೇನು ನೋಡ್ತಾ ಇದ್ದೀರಾ, ಈ ಥರ ಅಂಡರ್ಗ್ರೌಂಡ್ ನಾವು ಹೋಗ್ತೀವಿ. 3 ಪೇಜಸ್ ಇದೆ. ಸೊ ಫಸ್ಟ್ ಲೆವೆಲ್ ಬಂದ್ಬಿಟ್ಟು 64 ಮೀಟರ್, ಸೆಕೆಂಡ್ 90, ಆಮೇಲೆ ಲಾಸ್ಟ್ 135 ಮೀಟರ್ಗೆ ಎಂಡ್ ಆಗುತ್ತೆ. ಸೊ ಆಲ್ಮೋಸ್ಟ್ 320 ಸ್ಟೇರ್ಸ್, ಸ್ಪೈರಲ್ ಸ್ಟೇರ್ಸ್ ಇಳಿದು ಆಮೇಲೆ ನಾವು ಫೈನಲಿ ರೀಚ್ ಆಗ್ತೀವಿ ಫಸ್ಟ್ ಲೆವೆಲ್ಗೆ. ನಡೆದು ನಾವು ಅಂತೂ ಸುಸ್ತಾಗೋಗಿ ಅಲ್ಲಿ ಬಂದ ಮೇಲೆ ನೀವು ನಾನು ನೋಡ್ಬೋದು ಎಷ್ಟು ಸುಸ್ತಾಗಿದ್ದೀನಿ ಅಂತ. ಆ ಕಡೆ ಈ ಕಡೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವೆಲ್ಲ ಅಂಡರ್ಗ್ರೌಂಡಲ್ಲಿ. ಇದು ಆಲ್ಮೋಸ್ಟ್ 64 ಮೀಟರ್ ಡೌನಲ್ಲಿ ಇರೋದು. ಇವರೇ ನಮ್ಮ ಗೈಡ್. ನಾನು ಆವಾಗಲೇ ಹೇಳಿದ್ದಲ್ಲ, ಬ್ಲ್ಯಾಕ್ ಕ್ಯಾಪ್ ಹಾಕಿದ್ರಂತ. ಸೊ ಅಂಡರ್ ಗ್ರೌಂಡಿಗೆ ಬಂದಮೇಲೆ ಅದು ತುಂಬಾ ಸೆಕೆ ಅನಿಸ್ತಾಯಿತ್ತು ನಮಗೆ. ಸೊ ಇವರು ನಮಗೆ ಈಗ ಏನು ಸಾಲ್ಟ್ ಮೈನ್ ಅಂದ್ರೇನು, ಈ ಅಂಡರ್ ಗ್ರೌಂಡಲ್ಲಿ ಏನೇನಿದೆ ಅಂದ್ಬಿಟ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಸಾಲ್ಟ್ ಮೈನ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಅನಿಸುತ್ತೆ ನಿಮ್ಗೆ ಅನಿಸ್ಬೋದು ಇದು ಏನು ಅಂತ ಡಿಫರ್ ಮಾಡುತ್ತೆ, ಡಿಫ್ರೆನ್ಸ್ ಏನು ಅಂತ. ಸೊ ನಾವು ಯೂಶ್ವಲಿ ನಮಗೆ ಸಾಲ್ಟ್ ಎಲ್ಲಿಂದ ಸಿಗತ್ತೆ, ಅದು ಸೀಯಿಂದ ಅಲ್ವಾ. ಸೊ ಇಲ್ಲಿ ನೋಡಿ, ಅಂಡರ್ ಗ್ರೌಂಡಲ್ಲಿ ನಮಗೆ ಸಾಲ್ಟ್ ಕ್ರಿಸ್ಟಲ್ಸ್ ಸಿಗ್ತಾಯಿದ್ವು. ಸೊ ಇಲ್ಲಿದು ಸಾಲ್ಟ್ ಕ್ರಿಸ್ಟಲ್ಸು ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಆ್ಯಂಡ್ ಅವಾಗಿಂದು ಟೈಮಲ್ಲಿ ಮೋಸ್ಟ್ ಪ್ರೊಡಕ್ಟಿವ್ ಇನ್ ದ ವರ್ಲ್ಡ್ ಕೂಡ ಆಗಿತ್ತು. ಸೊ ಅದಕ್ಕೇ ಇದು 300 ಕಿಲೋಮೀಟರ್ಸ್ ಸ್ಪ್ರೆಡ್ ಆಗಿದೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ವ್ಯಾಕ್ಯೂಮ್ ಪ್ರೆಸರ್. ಲೈಕ್ ಸಾಲ್ಟ್ ಮೈನಲ್ಲಿ ಸ್ಟೆಪ್ ಒಂಥರ ಕ್ಯಾಬಿನ್ ಟೈಪ್ ಮಾಡಿದ್ದಾರೆ. 2 ಡೋರ್ಸ್ ಎಟ್ ಅ ಟೈಮ್ ನಾವು ಓಪನ್ ಮಾಡೋಕ್ಕಾಗಲ್ಲ, ಅಷ್ಟು ವ್ಯಾಕ್ಯೂಮ್ ಪ್ರೆಸರ್ ಇರುತ್ತೆ. ನೀವು ನೋಡಿರೋ ಪ್ರಕಾರ ಒಂದು ಡೋರ್ ಕ್ಲೋಸ್ ಆದಮೇಲೆ ಇನ್ನೊಂದು ಡೋರ್ ಈಸಿಲಿ ಓಪನ್ ಆಗುತ್ತೆ. ಇಲ್ಲಾಂದರೆ ಅದು ಎಷ್ಟು ಪ್ರೆಸರ್ ಇರುತ್ತೆ ಅಂದರೆ ಚಿಕ್ಕ ಮಗುನೂ ಬೇಕಾದ್ರೆ ಹಾರ್ಕೊಂಡು ಹೋಗೋ ಥರ ಅಷ್ಟು ಪ್ರೆಸರ್ ಇರುತ್ತೆ. ಸೊ ಅದನ್ನೇ ನಮ್ಮ ಗೈಡ್ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಆಲ್ವೇಸ್ 2ನೇ ಡೋರ್ ಕ್ಲೋಸ್ ಆದಮೇಲೆ ಓಪನ್ ಮಾಡಬೇಕು ಸೆಕೆಂಡ್ ಡೋರ್ ಅಂತ. ಆಮೇಲೆ ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ, ಟೂರಿಸ್ಟು, ಲೈಕ್ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿದ್ದಾರೆ ನೋಡೋಕ್ಕೆ. ಸೊ ಇದು ನೀವು ಅಂಡರ್ಗ್ರೌಂಡಲ್ಲಿ ನೀವು ನೋಡ್ಬೋದು ಎಲ್ಲ ಯಾವ ಥರ ಕಾಣಿಸ್ತಿದೆ, ಯಾವ ಥರ ಡೆವಲಪ್ ಮಾಡಿದ್ದಾರೆ, ಬಿಲ್ಡ್ ಮಾಡಿದ್ದಾರೆ, ಎಲ್ಲ ವುಡನಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಎಷ್ಟೋ ವರ್ಷದಿಂದ ಸ್ಟಾಪ್ ಮಾಡಿದ್ದಾರೆ ಮೈನಿಂಗು. ಸೊ ಅದು ಬೀಳಬಾರ್ದು ಅನ್ನೋ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಇವೆಲ್ಲ ವೈಟ್ ಪೇಂಟ್ ಹೊಡೆದಿದ್ದಾರೆ. ಸೊ ಇದಕ್ಕೆ ವೈಟ್ ಪೇಂಟ್ಗೂ ಒಂದು ರೀಸನ್ ಇದೆ, ಅದು ಮುಂದೆ ಹೇಳ್ತೀನಿ. ಸೊ ನೀವು ಇದೇನು ನೋಡ್ತಾ ಇದ್ದೀರಾ, ನವ್ಯ ಸಾಲ್ಟ್ನ ಚೆಕ್ ಮಾಡ್ತಿದ್ದಾರೆ. ನಮ್ಮ ಗೈಡ್ ಕೂಡ ಹೇಳ್ತಿದ್ದಾನೆ ಇವೆಲ್ಲ ಸಾಲ್ಟ್ ಕ್ರಿಸ್ಟಲ್ಸ್ ಅಂತ. ಸೊ ನಿಯರ್ ಬೈ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತಾಯಿದ್ದೀವಿ ಇದು ಹೆಂಗಿದೆ ಅಂತ. ಇದು ಸಾಲ್ಟ್ ಕ್ರಿಸ್ಟಲ್ ರಾಕ್. ಇದು ಹೇಗೆ ಫಾರ್ಮ್ ಆಗಿದೆ ಅಂದರೆ, ಅವ್ರು ಜಸ್ಟ್ ಮೈನಿಂಗ್ನ ಸ್ಟಾಪ್ ಮಾಡಿದಾಗ ಇದು ಸಾಲ್ಟ್ ಎಲ್ಲ ಹೋಗಿ ರಾಕ್ ಆಗಿ ಫಾರ್ಮ್ ಆಗಿದೆ. ಸೊ ನೀವೇನು ಸ್ಟ್ಯಾಚು ನೋಡ್ತಾ ಇದ್ದೀರಾ ಇಲ್ಲಿ, ನಿಕೋಲಸ್ಸು ಅವರು ಫಸ್ಟ್ ಟೈಮು ಮೈನ್ಗೆ ಬಂದಿರೋದು. ಫಸ್ಟ್ ಅವರೇ ಬಂದಿದ್ದು ಮೈನ್ಗೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ನಾವು ಫ್ರೆಂಡ್ಸ್ ಎಲ್ಲ ಜಸ್ಟ್ ಒಂದು ಫನಿ ಮೂಮೆಂಟ್ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ, ಅದೇ ಸಾಲ್ಟು ಫಾರ್ಮೇಷನ್ ಆಗಿರೋದು. ಸೊ ಇನ್ನೂ ಮುಂದೆ ತೋರಿಸ್ತೀನಿ, ಲೈಕ್ ಹತ್ರದಿಂದ ಸಾಲ್ಟ್ ಯಾವ ಥರ ಫಾರ್ಮ್ ಆಗಿದೆ ಅಂತ. ಸೊ ನೀವು ಬನ್ನಿ, ನಮ್ಮನ್ನ ಫಾಲೋ ಮಾಡಿ ನೋಡೋಣ.
ಇವಾಗ ನೀವು ಇದೇನು ಸ್ಕಲ್ಪ್ಚರ್ಸ್ನ ನೋಡ್ತಾ ಇದ್ದೀರಾ ಅದಕ್ಕೂ ಒಂದು ಹಿಸ್ಟ್ರಿ ಇದೆ ಆ್ಯಂಡ್ ಇದಕ್ಕೂ ಸಾಲ್ಟ್ ಮೈನ್ಗೂ ತುಂಬ ಲಾಂಗ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಏನಂದರೆ ಹಂಗೇರಿಯನ್ ಪ್ರಿನ್ಸಸ್ ಇದ್ರಲ್ಲ, ಅವರು ಕ್ರ್ಯಾಕೋನಲ್ಲಿರೋ ಪ್ರಿನ್ಸ್ಗೆ ಮದುವೆ ಆಗ್ತಾಯಿದ್ರು. ಆವಾಗಿನ ಟೈಮಲ್ಲಿ ನಿಮಗೂ ಗೊತ್ತು, ಡೌರಿ ಅಂದರೆ ತುಂಬ ದೊಡ್ಡದು ಏನಾದರೂ ಕೊಡ್ತಾಯಿದ್ರು. ಬಟ್ ಈ ಹಂಗೇರಿಯನ್ ಪ್ರಿನ್ಸಸ್ಸು ಅವ್ರ ಅಪ್ಪನಿಗೆ ಮದುವೆ ಟೈಮಲ್ಲಿ ಡೌರಿ ಅಂತ ಇಲ್ಲಿದು ಸಾಲ್ಟ್, ಲಂಪ್ ಆಫ್ ಸಾಲ್ಟ್ನ ಕೇಳ್ತಾರೆ. ಸೊ ನೋಡಿ, ಇದೇನೇ ಅದು ವೈಟ್ ಸಾಲ್ಟ್ ಮತ್ತು ಇದು ನೀವು ಕೆಳಗಡೆ ಏನು ನೋಡ್ತಿದ್ದೀರಾ ಅದು ಆರೆಂಜ್ ಸಾಲ್ಟ್. ನಾವು ಬರೀ ವೈಟ್ ಸಾಲ್ಟ್ನ ಟೇಸ್ಟ್ ಮಾಡೋದಕ್ಕೆ ಹೇಳಿದ್ರು. ನಿಜ ಅದು ಎಷ್ಟು ಉಪ್ಪಾಗಿತ್ತಂದ್ರೆ ಅಷ್ಟೊಂದು. ಆ್ಯಂಡ್ ನಾವು ಅದು ಆರೆಂಜ್ ಕಲರ್ದು ಏನಿದೆ ಅದನ್ನು ಟೇಸ್ಟ್ ಮಾಡಬೇಡಿ ಅಂತ ಹೇಳಿದರು. ಸೊ ಅದನ್ನು ಟೇಸ್ಟ್ ಮಾಡಿರಲಿಲ್ಲ, ಅದು ಹೆಲ್ತ್ಗೆ ಸರಿ ಬರಲ್ಲ ಅಂತ ಹೇಳಿ. ಸೊ ನೋಡಿ ಇದೇ ಥರನೇ ಅದು ಕ್ರಿಸ್ಟಲ್ ಆಗಿ ಫಾರ್ಮ್ ಆಗ್ತಾಯಿತ್ತು. ಸೊ ಇವಾಗ ನೋಡ್ಬೋದು ಅದೊಂಥರ ಕೇವ್ಸ್ ಥರನೇ ಅವರು ಮೈನ್ ಮಾಡಿದ್ದಾರೆ. ಕೇವ್ಸ್ ಥರ ಮೈನ್ ಮಾಡಿದ್ದಾರೆ ನೋಡ್ಬೋದು. ಆ ಟೈಮಲ್ಲಿ ಎಲ್ಲ ಚೆಕ್ ಮಾಡ್ತಿದ್ರು ಫೈರ್ ಹಾಕ್ಬಿಟ್ಟು. ಸೊ ಯಾಕಂದರೆ ಅಂಡರ್ಗ್ರೌಂಡಲ್ಲೆಲ್ಲ ಕೈಂಡ್ ಆಫ್ ಗ್ಯಾಸಸ್ ಇರೋದು, ಫ್ಲೇಮೇಬಲ್ ಗ್ಯಾಸಸ್ಸು. ಸೊ ಅವರೆಲ್ಲ ಮಲ್ಕೊಂಡು ಬೆಂಕಿ ಸ್ವಲ್ಪ ಹಚ್ಕೊಂಡು ಎಲ್ಲ ಕಡೆನೂ ಹಿಂಗೆ ಟೆಸ್ಟ್ ಮಾಡ್ತಿದ್ರು. ಸೊ ನೀವು ನೋಡ್ದಂಗೆ ಆ ವಿಡಿಯೋದಲ್ಲಿ ಬೆಂಕಿದು ಫ್ಲೇಮ್ ಕಾಣಿಸ್ತು. ಸೊ ಅದೇನಾದರೂ ಯಾವ ಥರ ಅದು ಫ್ಲೇಮೇಬಲ್ ಗ್ಯಾಸ್ ಇದ್ದರೆ ಆ ಥರ ಬರುತ್ತೆ. ಎಲ್ಲ ಕಡೆ ನೋಡಿ ಯಾವ ಥರ ರಾಕ್ ಮೇಲೆ ಸಾಲ್ಟ್ಸ್ಗಳು ಫಾರ್ಮೇಷನ್ ಆಗಿದೆ. ಅದಕ್ಕೋಸ್ಕರನೇ ಇದನ್ನ ಸಾಲ್ಟ್ ಮೈನ್ ಅನ್ನೋದು ಅಂಡರ್ಗ್ರೌಂಡಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಅವರು ಲೈಟ್ ಹಾಕಿದ್ದಾರೆ ಆ್ಯಕ್ಚುಲಿ. ಬಟ್ ಯಾವ ಥರ ಕ್ರಿಸ್ಟಲ್ ಫಾರ್ಮಲ್ಲಿದೆ ಅಂತ ಅದೆಲ್ಲ ಕಂಪ್ಲೀಟ್ಲಿ ಅದು ಸಾಲ್ಟು, ಅದು ಕ್ರಿಸ್ಟಲ್ ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದರಿಂದ ಇದೇನು ಕುದುರೆ ನೋಡ್ತಾ ಇದ್ದೀರಾ ನೀವು, ಕುದುರೆ ಹೆಸರು ಬಂದು ಬಾರ್ಬ್ರಾ ಅಂತ. ಸೊ ಅದೇ ಲಾಸ್ಟ್ ಕುದುರೆ ಮೈನಲ್ಲಿ ವರ್ಕ್ ಮಾಡಿದ್ದು 2002ವರೆಗೂ. ಸೊ ಅದ್ರದ್ದು ಅಷ್ಟೇ ಸ್ಟೋರಿ ನೀವು ನೋಡ್ಬೋದು. ಇಲ್ಲೆಲ್ಲ ಇನ್ನು ಅವ್ರು ವುಡನ್ ವರ್ಕ್ ಮಾಡಿದ ಮೇಲೂ ಸಾಲ್ಟ್ ಫಾರ್ಮ್ ವುಡ್ ಮೇಲೆ ಬಂದಿದೆ ಫುಲ್ಲು. ಸೊ ನಮ್ಮ ಗೈಡು, ಇವರು ನಮ್ಮ ಸ್ಪೆಷಲ್ ಗೈಡು ತೋರಿಸ್ತಿದ್ದಾರೆ ಎಲ್ಲರೂ, ಎಲ್ಲ ಕಡೆಯೂ ಯಾವ ಥರ ಸಾಲ್ಟ್ ಇದೆ ಅಂತ. ಆಮೇಲೆ ಹೊಟ್ಟೆ ಹಸಿತೈತೆ ಅಂತ ಮಧ್ಯೆ ಅದನ್ನೇ ತಿಂತಿದ್ಲು ನೋಡಿ ರಾಕ್ ಮೇಲೆ. ಅದೊಂಥರ ಲೈಕ್ ಫಾರ್ಮೇಷನ್ನೇ ಒಂಥರ ನೋಡೋಕ್ಕೆ ಚೆಂದ. ಮತ್ತು ಇದೇನು ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಸಾಲ್ಟ್ನ ಮೈನ್ ಮಾಡ್ತಿದ್ರು ಈ ಥರ ಅದರಲ್ಲಿ. ಆಮೇಲೆ ಇದು ನಮ್ಮ ಚಿಕ್ಕ ಡ್ರ್ಯಾಗನ್ ಸಾಲ್ಟ್ ಮೈನಲ್ಲಿ. ಸೊ ಇನ್ನು ಜಾಸ್ತಿ ನಾನೇನು ಹೇಳೋಕ್ಕೆ ಹೋಗಲ್ಲ, ಹೇಳಿ ನಿಮಗೂ ಬೋರ್ ಆಗುತ್ತೆ. ನೀವು ನೋಡ್ಬೋದು, ಎಂಜಾಯ್ ಮಾಡಿ ಯಾವ ಥರ ಕಾಣಿಸ್ತಿತ್ತು ಎಲ್ಲ ಅಂತ. ಸೊ ಇದೇ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 90 ಮೀಟರ್ ಡೀಪಲ್ಲಿ ಈ ಥರ ಎಲ್ಲ ಇದು ಮಾಡಿದ್ದಾರೆ ನೋಡಿ. ಇದು ಸಾಫ್ಟ್ ಸ್ಟಾರ್ಟ್ ಆಗಿದ್ದು ಬಿಗಿನಿಂಗ್ ಆಫ್ ಸೆಂಚುರಿ ಅಂತ ಮೆನ್ಷನ್ ಮಾಡಿದ್ದಾರೆ ಬೋರ್ಡಲ್ಲಿ. ಆಮೇಲೆ ಮೈನ್ ಒಳಗೇ ಒಂದು ಚರ್ಚ್ ಮಾಡಿದರು. ಸೊ ವರ್ಕರ್ಸ್ ಬಂದು ಪ್ರೇ ಮಾಡೋ ಥರ. ಹಾಗೆ ಇದು ಬಂದ್ಬಿಟ್ಟು ಸುಮಾರು ಸೆಂಚುರೀಸ್ ಬಿಹೈಂಡ್ದು, ಬಟ್ ಸ್ಟಿಲ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇದು ಒಂಥರ ಸ್ವಲ್ಪ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಮೈನ್ ಒಳಗೆ. ಆಲ್ಮೋಸ್ಟ್ 90 ಮೀಟರ್ ಡೀಪ್ ಅಂದರೆ ನೀವು ಅನ್ಕೋಬೋದು ಯಾವ ಥರ ಎಕ್ಸ್ಕರ್ಷನ್ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತ ಆಗಿನ ಟೈಮಲ್ಲೇ. ಆಮೇಲೆ ಆ ಟೈಮಲ್ಲಿ ಏನು ಸ್ಪೆಷಲ್ ಇಕ್ವಿಪ್ಮೆಂಟ್ ಇದ್ದಿಲ್ಲ, ಇವೆಲ್ಲ ಕ್ರಿಸ್ಟಲಲ್ಲಿ ಮಾಡಿರೋದು. ಕ್ರಿಸ್ಟಲ್ ಮೀನ್ಸ್ ನಥಿಂಗ್ ಸಾಲ್ಟಲ್ಲಿ. ನೀವು ಇದೇನು ಬಿಗ್ ರೂಮ್ ನೋಡಿದ್ರಿ ಅದು ಬಂದ್ಬಿಟ್ಟು ಫಂಕ್ಷನ್ಸು, ಮ್ಯಾರೇಜಸ್ಸು ಎಲ್ಲ ಇಲ್ಲೇ ಮಾಡ್ತಾಯಿದ್ರು. ಅಂದರೆ ಈಗ ಸಾಲ್ಟ್ ಮೈನ್ ಮಾಡಬೇಕಂದ್ರೆ ಇಟ್ ಟುಕ್ ಅ ಲಾಟ್ ಆಫ್ ಇಯರ್ಸ್ ಅಲ್ವಾ. ಸೊ ಆ ಟೈಮಲ್ಲಿ ಮದುವೆ ಎಲ್ಲ ಮಾಡಬೇಕಂದ್ರೆ ಮಕ್ಕಳದು ಅದೆಲ್ಲ ಇಲ್ಲೇ ಮಾಡ್ತಿದ್ರು. ಆ್ಯಂಡ್ ಈಗ ನೀವೇನು ಶ್ಯಾಂಡ್ಲಿಯಾಸ್ ಅದೆಲ್ಲ ನೋಡ್ತಿದ್ದೀರ ಅದು ಕಂಪ್ಲೀಟ್ ಸಾಲ್ಟ್ ಕ್ರಿಸ್ಟಲಿಂದನೇ ಮಾಡಿರೋದು. ಆ್ಯಂಡ್ ಇಲ್ಲಿ ನೀವು ಏನು ಸ್ಟ್ರಕ್ಚರ್ಸ್ ನೋಡ್ತಿದ್ದೀರಾ ಅದು ಅಷ್ಟೇ ಎಲ್ಲನೂ ಸಾಲ್ಟ್ ಕ್ರಿಸ್ಟಲಲ್ಲೇ ಮಾಡಿರೋದು. ಅದು ಲಿಯೋನಾರ್ಡ್ಸ್ದು ರಾಕ್ ಸಾಲ್ಟ್ ವಾಲ್ ಇದೆಲ್ಲನೂ. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಬ್ಯೂಟಿಫುಲ್ ಹುಡುಗಿನೂ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ. ಮ್ಯಾನ್ ವಿಲ್ ಬಿ ಮ್ಯಾನ್. ಸೊ ಇದೇನು ನೋಡ್ತಿದ್ದೀರಾ, ಇದು ನೀರು ಆ್ಯಕ್ಚುಲಿ ಆಲ್ಮೋಸ್ಟ್ 130 ಮೀಟರ್ ಡೀಪಲ್ಲಿ ಇರೋದು ನೀರು. ಸೊ ಇಟ್ಸ್ ಕಾಲ್ಡ್ ಲೈಕ್ ಡೆಡ್ ಸಿ ಅಂತಲೂ ಹೇಳ್ತಾರೆ, ಬಿಕಾಸ್ ಸಾಲ್ಟ್ ತುಂಬಾ ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಏನಾದರೂ ಬಿದ್ದರೆ ಅಲ್ಲೇ ಹೊಗೆನೇ.
ಯಾಕಂದರೆ ಇಷ್ಟು ತಿರ್ಗ ಸಿಗಲ್ಲ. ಆಮೇಲೆ ಯಾರು ಅಷ್ಟು ಮೊದಲೇ ಗೈಡ್ ಹೇಳಿದ್ರು ಎಲ್ಲ ಹುಷಾರಾಗಿರಿ ಅಂತ. ಆಮೇಲೆ ನೀವೆಲ್ಲ ನೋಡ್ಬೋದು ಇವೆಲ್ಲ. ಅದೇನೆ ನಾ ಹೇಳಿದ್ನಲ್ಲ, ಅದೇ ಶ್ಯಾಂಡ್ಲಿಯರ್ಸ್, ಅದು ಕ್ರಿಸ್ಟಲ್ ಶ್ಯಾಂಡ್ಲಿಯರ್. ಆ್ಯಂಡ್ ಇದು ಬಂದುಬಿಟ್ಟು ಟಾಲೆಸ್ಟ್ ರೂಮ್ ಇನ್ ದ ಮೈನ್, ವೈಟ್ ಕಲರ್ದು. ಆ್ಯಂಡ್ ಇವ್ರು ಹೇಳಿದ್ರು ಅಲ್ವಾ, ಬಿದ್ದೋಗ್ಬಿಟ್ರೆ ಅಂತೂ ಸಿಗಲ್ಲ ಅಂತ. ಎಸ್, ಬಿಕಾಸ್ ಅದು ಬ್ರೈನ್ ಸಾಲ್ಟ್ ಎಷ್ಟು ಸಾಲ್ಟಿ ಆಗಿರುತ್ತೆ ಅಂದರೆ ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅದ್ರದ್ದು ಟೆಂಪ್ರೇಚರ್ ಬಂದುಬಿಟ್ಟು -10 ಡಿಗ್ರಿ ಸೆಂಟಿಗ್ರೇಡಲ್ಲೇ ಇರುತ್ತೆ ಯಾವಾಗಲೂ, ಬಿಕಾಸ್ ಅಂಡರ್ಗ್ರೌಂಡ್ ಇತ್ತಲ್ಲ ಹಾಗೆ. ಆಮೇಲೆ ಇದು ಬಂದ್ಬಿಟ್ಟು ಡೈಲಿ ವರ್ಕರ್ಸ್ ಯಾವ ಥರ ಬರ್ತಿದ್ರು ಮೈನ್ ಒಳಗೆ, ಅವಾಗೆಲ್ಲ ಲಿಫ್ಟು ಆ ಥರ ಏನು ಇರ್ತಿಲ್ಲಲ್ಲ. ಸೊ ಹಗ್ಗನ ಎತ್ತಾಡ್ಕೊಂಡು ಕೆಳಗಿಳಿತಿದ್ರು. ಸೊ ಹಗ್ಗದಲ್ಲಿ ಬರಬೇಕು, ಹೋಗಬೇಕು, ಆಡ್ಕೊಂಡು ಅವ್ರದ್ದೇ ಒಂದು ಲೈಫ್ ಚೆನ್ನಾಗಿತ್ತು. ಆಮೇಲೆ ಇವೆಲ್ಲ ಸ್ವಲ್ಪ ಪೇಂಟಿಂಗ್ಸ್ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಇವಾಗಿದ್ದೆಲ್ಲ. ಇವಾಗ ಮಾಡಿರೋದು, ಹಳೆ ಕಾಲದಲ್ಲಿ ಇತ್ತಿಲ್ಲ. ನೀವೆಲ್ಲ ಇಕ್ವಿಪ್ಮೆಂಟ್ ನೋಡ್ಬೋದು, ಎಲ್ಲ ವುಡನ್ ಇಕ್ವಿಪ್ಮೆಂಟ್ಸು ಆಗಿನ ಟೈಮಲ್ಲಿ ಮಾಡೋದಕ್ಕೆ. ಇದೇನು ಸಾಫ್ಟ್ ನೋಡ್ತಾ ಇದ್ದೀರಾ, ಸ್ಕ್ಯಾಫೋಲ್ಡಿಂಗ್, ವುಡನ್ ಸ್ಕ್ಯಾಫೋಲ್ಡಿಂಗು. ಅದು ಏನಕ್ಕೆ ಅಂದರೆ ಟಾಲೆಸ್ಟ್ ರೂಮ್ ಅಂತ, ಹೆಂಗೆ ಟಾಲು ಪ್ಲಸ್ ಎಂಟಿ ರೂಮು ಸ್ಟ್ರಕ್ಚರ್ ಬೀಳಬಾರ್ದು ಅನ್ನೋದಕ್ಕೇ ಅದು ಕಟ್ಟಿದ್ದು. ಸೊ ಇದು ನೋಡ್ಬೋದು 130 ಮೀಟರ್ ಡೀಪಲ್ಲಿ ಇದ್ದೀವಿ ನಾವು ಆಲ್ರೆಡಿ, ಅದಕ್ಕೆ ಅದು ಕಲಿಸಿದೆ. ಇವೆಲ್ಲ ಸಾಫ್ಟ್ ಸ್ಕಾಫೋಲ್ಡಿಂಗ್ ಮಾಡಿದ್ದಾರೆ, ವುಡನ್ ಸ್ಕಾಫೋಲ್ಡಿಂಗ್. ಆಮೇಲೆ ಇದು ರೇಲ್ಸು, ಸೊ ಕ್ಯಾರಿ ಮಾಡೋಕ್ಕೆ ಒನ್ ಪ್ಲೇಸ್ ಟು ಅನದರ್, ಅದು ಪ್ರಾಡಕ್ಟ್ಸ್ ಏನೇನು ಮೈನ್ ಮಾಡಿದ್ದಾರೆ ಎಲ್ಲನೂ. ಟ್ರೈನ್ ನೋಡ್ಬೋದು, ಇದು ಮಾಡರ್ನ್ ಟ್ರೈನು, ಬಟ್ ಆಗಿನ ಕಾಲದಲ್ಲಿ ಬೇರೆ ಥರ ಇತ್ತು. ಅದು ಮುಂದೆ ಇದ್ರ ಹಿಂದೆ ಇದೆ, ಅದು ತೋರಿಸ್ತೀನಿ. ಇದು ಬಂದು ನಮ್ಮ ಗೈಡು ನೋಡಿ, ಟ್ರೈನ್ ಬಗ್ಗೆ ಹೇಳ್ತಿದ್ದಾರೆ ಎಲ್ಲ, ಯಾವ ಥರ ಏನು ಅಂತ. ನೀವು ಇದು ಎಲ್ಲ ಇದು ಪ್ಲಸ್ ಅಂದರೆ ಆ್ಯಂಬುಲೆನ್ಸ್ ಟೈಪ್ ಏನೋ ಇತ್ತು ಆಗಿನ ಟೈಮಲ್ಲೆಲ್ಲ. ಸೊ ಇದು ನೋಡ್ಬೋದು, ಹಿಂದೆ ಇರೋದು ಓಲ್ಡ್ ಕಾರ್ಡ್ಸು, ಲೈಕ್ ಆ ಟೈಮಲ್ಲಿ ಆ ಥರ ಇರ್ತಿತ್ತು ಅಂತ. ಸೊ ಇಲ್ಲಿಗೆ ಐ ಥಿಂಕ್ ಎಲ್ಲ ಮುಗೀತು. ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಎಕ್ಸಿಟ್. ಆಮೇಲೆ ಇದೇನು ಸಾಲ್ಟ್ ಮೈನ್ ನೀವು ನೋಡ್ತೀರಿ ಇವತ್ತು, ಇದು 13th ಸೆಂಚುರಿಯಿಂದ 1996ವರೆಗೂ ವರ್ಕಿಂಗ್ ಇತ್ತು. ಸೊ ಇದು ರೀಸೆಂಟ್ಲಿ ಕ್ಲೋಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.